ಕಡಲಿನ ಅಲೆಗಳು ಒಂದೊಂದಾಗಿ ದಡಕ್ಕೆ ಬಡಿದು ಮತ್ತೆ ಮರಳಿ ಹಿಂದಿರುಗುತ್ತಾ ಇದೆ. ಮನಸ್ಸಿನಲ್ಲಿಯೂ ಹಾಗೆ ನಿನ್ನ ನೆನಪಿನ ಅಲೆಗಳು ಬಂದು ತಾಕುತ್ತಾ ಇದೆ. ನಿನ್ನೆಡೆಗೆ ನಾನೇಕೆ ಆಕರ್ಷಿತನಾದೆ? ಗೊತ್ತಿಲ್ಲ. ಅದೆಷ್ಟು ಮುದ್ದಾದ ರೂಪ ನಿನ್ನದು ಮಾರೈತಿ ಮಾಡ್ರನ್ ಮೇನಕೆ. ಅಲೆಮಾರಿ ಬದುಕಿಗೆ ನೀ ಸಿಕ್ಕಿದ ಆ ದಿನಗಳು ಅದೆಷ್ಟು ಆಪ್ತವಾಗಿತ್ತು, ಆಪ್ಯಾಯಮಾನವಾಗಿತ್ತು. ಆದರೂ ನೋಡು, ಈ ವಿಶಾಲವಾದ ಮುಂಬಯಿಯಲ್ಲಿ ಪ್ರಪಂಚದ ಸುಂದರಿಯರೆಲ್ಲರೂ ಇದ್ದರೂ ನೀನು ಮಾತ್ರ ನನ್ನನ್ನು ಸೆಳೆದೆ. ಮೊದಲು ನಾನು ನಿನ್ನನ್ನು ನೋಡಿದ್ದು ಜುಹು ಬೀಚ್ನಲ್ಲಿ. ನಾನು ಮಾಡಲು ಕೆಲಸ ಇಲ್ಲದಾಗ ಜುಹು ಬೀಚ್ನಲ್ಲಿ ಸಮಯ ಕಳೆಯುತ್ತಿದ್ದೆ. ಅವತ್ತು ನೀನು ಸ್ಕಿನ್ ಕಲರ್ ಲೆಗ್ಗಿಂಗ್ಸ್, ರಾಯಲ್ ಬ್ಲೂ ಟಾಪ್ ಹಾಕಿದ್ದೆ. ಮುಂದಿನ ಸಲ ಶಿವಸೇನೆ ಸರ್ಕಾರ ಏನಾದ್ರು ಬಂದರೆ ಮಡ್ಡಿ ಮಗಂದು ಈ ಸ್ಕಿನ್ ಕಲರ್ ಲೆಗ್ಗಿಂಗ್ಸ್ ಒಂದು ಬ್ಯಾನ್ ಮಾಡೋಕ್ಕೆ ಹೇಳಬೇಕು ಕಣೆ. ಆವತ್ತು ನಿನ್ನ ಜೊತೆ ನಿನ್ನ ಅಮ್ಮ, ನಿನ್ನ ಅಕ್ಕ ಹಾಗೂ ಅಕ್ಕನ ಮಗು ಇತ್ತು. ನೀವು ತುಳುವಿನಲ್ಲಿ ಮಾತಾಡೋದನ್ನು ಕೇಳಿ, ಅರೆ ಇವರು ನಮ್ಮ ಊರಿನವರಲ್ವಾ ಅಂತ ಹತ್ತಿರ ಬಂದು ಮಾತನಾಡಿಸಿದೆ. ಊರಿನವರು ಅನ್ನುವ ಕಾರಣಕ್ಕೆ ಮಾತನಾಡಿಸಿದ್ರು ಮನದಲ್ಲಿ ಒಂದು ಆಕರ್ಷಣೆ ಮೂಡಿತ್ತು ಆಗಲೇ. ಮುಂದಿನ ವಾರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಬಾ ಎಂದು ನಿನ್ನಮ್ಮ, ಅಂದರೆ ನನ್ನ ಬಾವಿ ಅತ್ತೆ ಕರೆದಾಗ ನನ್ನ ಸಡಗರಕ್ಕೆ ಪಾರವೇ ಇರಲಿಲ್ಲ ಕಣೆ. ಆ ದಿನ ನಿನ್ನ ಮನೆಯ ಸತ್ಯನಾರಾಯಣ ಪೂಜೆಗೆ ಅದೆಷ್ಟು ಉತ್ಸಾಹದಿಂದ ಹೊರಟಿದ್ದೆ ಗೊತ್ತಾ ನಾನು. ಯಾವತ್ತು ತಲೆ ಬಾಚದ ನಾನು ಆವತ್ತು ತಲೆ ಬಾಚಿದ್ದೆ. ಇದು ಪ್ರಪಂಚದ 9ನೇ ಅದ್ಭುತ ಅಲ್ವೇನೆ. ಅವತ್ತು ವೈಟ್ ಮಾಸ್ಕ್, ಪರ್ಫ್ಯೂಮ್ ಸ್ವಲ್ಪ ಹೆಚ್ಚೇ ಹಾಕಿದ್ದೆ. ಬ್ಲೂ ಜೀನ್ಸ್ ಹಾಗೂ ವೈಟ್ ಟಿ ಶರ್ಟ್ ಧರಿಸಿದ್ದೆ. ಹಳೆಯದೊಂದು ಹಾಡು ಉಂಟು, ಗೊತ್ತುಂಟ ನಿನಗೆ? ಇಂದೇನು ಹುಣ್ಣಿಮೆಯೋ ರತಿದೇವಿ ಮೆರವಣಿಯೋ, ತೇಟಿ ಹಾಡಿನ ಸಾಲುಗಳಂತೆ ಇದ್ದೆ ಕಣೆ ನೀನು. ಹುಣ್ಣಿಮೆಯಂತಹ ನಿನ್ನ ಮೈ ಸೊಬಗಿಗೆ ರೆಡ್ ಲೆಹೆಂಗಾ ಮೆರಗು ಮನಸ್ಸಿನಲ್ಲಿ ಕಣ್ಣಿನಲ್ಲಿ ವಾವ್ ಎನ್ನುವ ಭಾವ ತಾನಾಗಿಯೇ ಮೂಡಿಸಿತ್ತು. ಎಷ್ಟಾದರೂ ನೀನು ಮಾಡರ್ನ್ ಮೇನಕೆ ತಾನೆ, ನನ್ನ ಕ್ಯೂಟ್ ಹುಡುಗಿ. ದೇವರನ್ನು ನಾನು ಎಂದೂ ನಂಬದಿದ್ದರೂ ಆ ದಿನದ ಮಟ್ಟಿಗೆ ಸತ್ಯನಾರಾಯಣ ದೇವರಿಗೊಂದು ಥ್ಯಾಂಕ್ಸ್ ಹೇಳಿದ್ದೆ. ಅಲ್ಲಿಂದ ನಿನ್ನ ಸ್ನೇಹ ಬೆಳೆದು ಪ್ರೇಮ ಮೂಡಿತು. ಸ್ನೇಹದ ಪ್ರೇಮದ ಆರಂಭದ ದಿನಗಳಲ್ಲಿ ನಾವಿಬ್ಬರು ಮಾಡುತ್ತಿದ್ದದ್ದು SMS. ನೀನು ಮೂಲತಃ ಕುಡ್ಲದ ಬಾಲೆ, ನಾನು ಕುಂದಾಪುರ ಕನ್ನಡದ ಹುಡುಗ. ನೀನು ಕಿಚಾಯಿಸುವುದಕ್ಕೆ ಉಣಸಾಂಡ ಚಾ ಅಂಡ ಅಂತ ಮೆಸೇಜ್ ಮಾಡುತ್ತಿದ್ದ, ನಾನು ಆಯ್ತು ಹೆಣೆ ಅಂತ ಕುಂದಾಪುರ ಕನ್ನಡದಲ್ಲಿ ಹೇಳುತ್ತಿದ್ದೆ. ಪ್ರೇಮ ಬೆಳೆದು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರವಾದೆವು ನಾವಿಬ್ಬರು. ಇಲ್ಲ, ನಾನು ಮಾತ್ರ ನಿನ್ನನ್ನು ಬಿಟ್ಟಿರಲಾರದಷ್ಟು ಹತ್ತಿರವಾದೆ. ಅದು ದೇಹದ ಆಕರ್ಷಣೆಯೂ ಹೌದು, ಮನಸ್ಸಿನ ಆಕರ್ಷಣೆಯೂ ಹೌದು. ನಾನು ಮನಃಶಾಸ್ತ್ರವನ್ನು ಓದಿದವನು. ನನಗೆ ಗೊತ್ತು, ದೇಹದ ಆಕರ್ಷಣೆ ಇಲ್ಲದೆ ಒಂದು ಹುಡುಗ ಮತ್ತು ಹುಡುಗಿಯ ನಡುವೆ ಪ್ರೇಮ ಬೆಳೆಯಲು ಸಾಧ್ಯವಿಲ್ಲ. ಆದರೆ ಪ್ರೀತಿ ದೇಹದ ಆಕರ್ಷಣೆಗೂ ಮಿಗಿಲಾಗಿರಬೇಕು. ಅದು ಮಾತ್ರ ನಿಜವಾದ ಪ್ರೀತಿ. ನಾವಿಬ್ಬರು ಸುತ್ತಾಡಿದ ಪ್ರದೇಶಗಳು ಅದೆಷ್ಟು ಅಲ್ಲವೇ? ನಾವಿಬ್ಬರು ಮೊದಲು ಭೇಟಿಯಾದ ಅದೇ ಜುಹು ಬೀಚ್ನಲ್ಲಿ ಅದೆಷ್ಟೋ ಸುಂದರ ಸಂಜೆಗಳನ್ನು ಕಳೆದಿದ್ದೇವೆ. ನೀ ಜೊತೆ ಇಲ್ಲದ ಇರುಳಿನಲ್ಲಿ ನಿನ್ನ ಫೋಟೋ ನೋಡುತ್ತಾ ತುಂಬ ಸಮಯ ಕಳೆಯುತ್ತಿದ್ದೆ. ಮತ್ತು ಅದೇ ಫೋಟೋ ನೋಡಿ ಬೇಡ ಬಿಡು, ಕೆಲವು ವಿಷಯ ಮನಸ್ಸಿನಿಂದ ಹೊರಬರಲು ಸೆನ್ಸಾರ್ ಸಮಸ್ಯೆ ಇರುತ್ತದೆ. ಅದೇ ಕಾರಣಕ್ಕೆ ಅಲ್ಲವೇ ಒಮ್ಮೆ ನೀನು ಕೈ ಮೇಲೆ ಹೊಡೆದಿದ್ದು? ನಿನ್ನ ಪ್ರೀತಿಯ ಪರಿ, ನಿನ್ನ ಕಾಳಜಿ ನನಗೆ ದೇವರಾಣೆ ಅರ್ಥವಾಗದ ವಿಷಯ. ಹೇ ಮಾಡ್ರನ್ ಮೇನಕೆ, ನಾನು ಅದೆಷ್ಟು ಸಲ ವಿಶ್ವಾಮಿತ್ರ ಮೇನಕೆ ಯಕ್ಷಗಾನವನ್ನು ನೋಡಿಲ್ಲ. ನನ್ನ ಜೀವನದಲ್ಲಿಯೂ ನೀನು ಮೇನಕೆಯ ಹಾಗೆ ಬಂದೆ. ಆದರೆ ಕೊನೆಗೊಮ್ಮೆ ಮೇನಕೆಯ ಹಾಗೆಯೇ ಹೊರಟು ಬಿಟ್ಟೆ ನೀನು. ಆದರೆ ಮೇನಕೆ ವಿಶ್ವಾಮಿತ್ರನಿಗೆ ಅನಿವಾರ್ಯವಾಗಿರಲಿಲ್ಲ. ನನಗೆ ಮಾತ್ರ ನಿನ್ನ ಪ್ರೀತಿ ಬೇಕಿತ್ತು, ಅನಿವಾರ್ಯವಾಗಿತ್ತು. ನನ್ನಲ್ಲಿ ನಿನಗೆ ಅದೇನು ಕೊರತೆ ಕಂಡಿತ್ತು? ಕೊನೆಗೆ ಇಲ್ಲದ ಕೊರತೆಗಳನ್ನು ಹುಡುಕಿದೆಯಲ್ಲವೇ ನೀನು? ಬಹುಶಃ ನಿನಗೆ ಸಮಯ ಕಳೆಯಲು ನನ್ನ ಪ್ರೀತಿ ಬೇಕಾಗಿತ್ತು. ಹಾಗೆ ಹೇಳುವುದು ಸರಿಯಲ್ಲವೇನು? ಬಹುಶಃ ಬ್ರಹ್ಮ ನಮ್ಮ ಪ್ರೇಮಕ್ಕೆ ವ್ಯಾಲಿಡಿಟಿ ಬಹಳ ಕಡಿಮೆ ಬರೆದಿದ್ದನೇನೋ ಅನಿಸುತ್ತೆ. ಅಥವಾ ಮತ್ತೆ ಸಿಕ್ಕವನಿಗೆ ನನಗಿಂತ ಅರ್ಹತೆ ಹೆಚ್ಚಿರಬಹುದೇ? ನೀನು ಬಿಡು, ಬಿಳಿ ಬಿಳಿಯ ಮುದ್ದಾದ ಗೊಂಬೆ. ನನ್ನ ಬಿಟ್ಟು ಯಾರನ್ನೋ ನೀನು ಮದುವೆಯಾಗುವ ಕಾಲಕ್ಕೆ ನಿನ್ನ ಗೆಳತಿಯರು ನಾಚಿಕೆಯಿಂದ ನಿನ್ನ ಮೆಹಂದಿ ಹಚ್ಚಿದ ಕೈಗಳು
ಕೆಂಪಾಗಿವೆ ಎಂದು ಹೇಳಿರಬಹುದು ಅಲ್ವೇನೆ? ಗೆಳತಿ, ನಾಚಿಕೆಯಿಂದ ಕೆಂಪಾದದ್ದಲ್ಲ, ನಮ್ಮ ಪ್ರೀತಿಯನ್ನು ಕೊಂದು ಅಂಟಿದ ರಕ್ತದಿಂದ ಕೆಂಪಾಗಿತ್ತೆಂದು ನಿನಗೆ ಅನಿಸಲಿಲ್ಲವೇನೆ? ನಮ್ಮ ಪ್ರೀತಿಗೊಂದು ಮುದ್ದಾದ ಗೋರಿ ಕಟ್ಟಿ ನೀನು ಹೊರಟೇ ಹೋದೆ. ಈಗ ಈ ಗೋರಿಯೊಳಗೆಲ್ಲ ನೆನಪುಗಳದ್ದೇ ಕಲರವ.